ಅಪಘಾತದ ಪರಿಹಾರದ ಹಣ ಪಾವತಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ಚಿಕ್ಕಮಗಳೂರು ಡಿಪೋಗೆ ಸೇರಿದ 2 ಸರ್ಕಾರಿ ಬಸ್ಸುಗಳನ್ನು ವಕೀಲರ ತಂಡ ಜಪ್ತಿ ಮಾಡಿದ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ನಡೆದಿದೆ. ಹೌದು, ರಸ್ತೆ ಅಪಘಾತವೊಂದರಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ನ್ಯಾಯಾಲಯವು ಕೆಎಸ್ಆರ್ಟಿಸಿಗೆ ಆದೇಶಿಸಿತ್ತು. ಆದರೆ ಸಾರಿಗೆ ಸಂಸ್ಥೆಯು ಪರಿಹಾರದ ಹಣವನ್ನ ಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿತ್ತು ಎನ್ನಲಾಗಿದೆ. ಈ ಸಂಬಂಧ ಹಲವು ಬಾರಿ ನೋಟಿಸ್ ನೀಡಿದ್ರೂ ಯಾವುದೇ ಪ್ರಯೋಜನವಾಗದ ಕಾರಣ ನ್ಯಾಯಾಲಯವು ಬಸ್ ಅನ್ನ ಜಪ್ತಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿತ್ತು. ಹೀಗಾಗಿ ಬೆಂಗಳೂರು ಶೃಂಗೇರಿ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಬಸ್ ಶೃಂಗೇರಿಯಿಂದ ಮತ್ತೆ ಬೆಂಗಳೂರಿಗೆ ತೆರಳಿ ಅಲ್ಲಿಂದ ಚಿಕ್ಕಮಗಳೂರಿಗೆ ವಾಪಸ್ ಆಗ್ತಿದ್ದ ವೇಳೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಕೀಲರ ತಂಡ ತಡೆ ಹಿಡಿಯಿತು. ನ್ಯಾಯಾಲಯದ ಆದೇಶದ ಪ್ರತಿ ತೋರಿಸಿದ 3 ವಕೀಲರ ತಂಡ ತಕ್ಷಣವೇ ಬಸ್ಸುಗಳನ್ನು ಸೀಸ್ ಮಾಡಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಕೋರ್ಟ್ ಮುಖಾಂತರ ಇಲ್ಲಿ ಗಾಡಿ ಸೀಸ್ ಮಾಡಿದ್ದಾರೆ. ನೋಡಿ, ಇಲ್ಲ ಅಂಟಿಸಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇವರುಗಳು ಸೀಸ್ ಮಾಡಿರೋರು. ಇನ್ನೊಬ್ರು ಯಾರು ಹೇಳಿದ್ರೆ ಅಟ್ಲೀಸ್ಟ್ ಏನಕ್ಕೆ ನೋಡಿ, ಏಕಾಏಕಿ ಪ್ಯಾಸೆಂಜರ್ ಗಾಡಿ ನಿಲ್ಲಿಸಿ ಪ್ಯಾಸೆಂಜರ್ನೆಲ್ಲ ಇಳಿಸಿ ಕೋರ್ಟಿಗೆ ಸರೆಂಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿವಿಷನ್ ಇಂದ ಇದು ಅಮೌಂಟ್ ಕಟ್ಟಲಿಲ್ಲ ಅಂತ ಯಾರ ಡೆತ್ ಆದವ್ರ ಕಡೆಯವರಿಗೆ. ಹಾಗಾಗಿ ಪ್ಯಾಸೆಂಜರಿಗೆ ತೊಂದರೆ ಕೊಡೋದಲ್ಲದೆ ನಮಗೆ 24 ಗಂಟೆ ಡ್ಯೂಟಿ ಮಾಡೋರು ನಮಗೂ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ ಸರ್? ಕೋರ್ಟ್ ಹತ್ರ ನಾವ್ ಯಾಕೆ ಬರೋಣ? ನೀವು ಏಕಾಏಕಿ ಪೊಲೀಸ್ ಕರ್ಕೊಂಡು ಬಂದು ಸೀಸ್ ಮಾಡ್ಬೇಕನ್ರಿ. ಪೊಲೀಸ್ ಕರ್ಕೊಂಡ್ ಬರ್ಬೇಕು ನೀವು. ಅಲ್ಲ ಸರ್, ಜಪ್ತಿಗೆ ಸರ್ ಕರೆಕ್ಟ್ ಪೊಲೀಸ್ ಮುಖಾಂತರ ಬರ್ಬೇಕು ತಾನೆ. ಪೊಲೀಸ್ ಬರ್ಬೇಕನ್ರಿ ಜಪ್ತಿ ಮಾಡಕ್ಕೆ. ನೀವು ಕೋರ್ಟ್ ಇದೆ ಆರ್ಡರ್ ಇದೆ ಅಂತ ಬಂದು ಪೊಲೀಸ್ ಕರ್ಕೊಂಡ್ ಬನ್ನಿ. ಬಸ್ಸಲ್ಲಿದ್ದ ಪ್ರಯಾಣಿಕರನ್ನ ಮಾರ್ಗ ಮಧ್ಯೆಯೇ ಇಳಿಸಿದ್ರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವಂತಾಗಿದೆ ಅಂತ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಜಪ್ತಿ ಮಾಡಲಾದ ಬಸ್ಸುಗಳನ್ನ ಚನ್ನರಾಯಪಟ್ಟಣ ಕೋರ್ಟ್ ಆವರಣಕ್ಕೆ ತಂದು ನಿಲ್ಲಿಸಲಾಗಿದೆ. ಎಲ್ಲರಿಗೂ ತೊಂದರೆ ತಾನೆ, ಯಾರ್ದು ಮಾಡಿ ತಪ್ಪಿಗೆ ಪ್ಯಾಸೆಂಜರ್ ಇಳಿಸಿ ಈ ತರ ಮಾಡಿದ್ರೆ ನೋಡಿ. ಚಿಕ್ಕಮಗಳೂರು ಗಾಡಿ ನೋಡ್ರಿ, ಅಲ್ಲೆಲ್ಲ ಹೋಗಿ ಕೇಳಿ ನಿಮ್ಮ ಡಿಸಿಎಫ್ಗೆ ಎಲ್ಲರೂ ಗಮನಕ್ಕೆ ತಂದು ಅವ್ರ ಅಮೌಂಟ್ ಕೊಡ್ತಾ ಇರೋಕ್ಕೆ ಜಪ್ತಿಗೆ ಆರ್ಡರ್ ಆಗಿಲ್ಲ. ಇರ್ಲಿ ಬಿಡಿ, ಸೇಮ್ ಅಲ್ವಾ? ಗಾಡಿ ಮೇಲೆ ಸಿಗ್ತಾ ಇಲ್ಲ ಸರಿ. ಅದು ನೀವು ಗಾಡಿನೇ ಕಿತ್ಕೊಂಡಿದ್ದೀರಾ, ಕೈಯಿಂದ ಅದು ತಗೋಬಾರ್ದು. ಆರ್ಡ್ರ್ ತೋರಿಸಿ. ನಮ್ಮ ಅಥಾರಿಟಿಲಿ ಇರುತ್ತಲ್ವ ಗಾಡಿ ಇದು. ಸುಮ್ಮನೆ ಇದೇನು ಗೊತ್ತಾ, ನಾವು ಹೊಡೆದಾಡ್ಕೊಡು ಏನು ಒಟ್ರಾಜಿ ಗಾಡಿ ತಂದು ಸೀಸ್ ಮಾಡಿಬಿಟ್ರೆ ಜನಗಳೆಲ್ಲ ಹೇಳಿದ್ದು ಕೋರ್ಟ್ ಆರ್ಡ್ರ್ ಆಗಬೇಕು ಸರಿ. ಏನು ಸ್ಮಗ್ಲಿಂಗ್ ಮಾಡ್ತಿದ್ಯೋ ಏನಿಲ್ಲ, ಏನು ಮ್ಯಾಟ್ರ್ ಇಲ್ಲದೆ ಒಟ್ರಾಜಿ ಸೀಸ್ ಮಾಡಿಬಿಟ್ರೆ ಗಾಡಿ ಜನ ಏನಾಗಬೇಕು? ಎಮರ್ಜೆನ್ಸಿ ಎಲ್ಲ ಹೋಗೋರು ಇರ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.